ಅವತ್ತು ಧ್ವನಿಯಾಗಿ ಕೆಲಸ ಮಾಡಿದ್ದು ಜನತಾದಳ. ಇದೇ ಕುಮಾರಸ್ವಾಮಿ ಹೋಗಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಈ ಸರ್ಕಾರದ ಕಣ್ ತೆರೆಸ್ತಂಥದ್ದು ವಿಧಾನಸಭೆ ಒಳಗೆ ಇದೇ ಕುಮಾರಸ್ವಾಮಿ. ಈಗ ಈ ಯಾರೋ ಮೊನ್ನೆ ನಜ್ಜೂರು ಸಸ್ಪೆಂಡ್ ಮಾಡಿದ್ದೀರಲ್ಲ, ಅದೊಂದು ದೊಡ್ಡ ಕಥೆ. ಅದು ಏನು ವದಂತಿ ಅಂತಾರೆ, ಇಲ್ಲ ಅದು ಯಾವುದೋ ಫಾರಮ್ ಹೌಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ ಅಂತ ಒಂದು ಕಡೆ ಹೇಳ್ತಾರೆ. ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ ಸೂಸೈಡ್ದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ. ಡಿಪ್ರೆಷನ್ ಒಳಗಾಗಿ ಹಿಂದೆ ಬರೆದಿದ್ದಾರೆ, ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಡಿಪ್ರೆಷನ್ಗೆ ಹೋಗಿದ್ದಂತೆ. ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಲ್ಲ. ಮುಂದುವರೆದ ಭಾಗನ ಹೋಮ್ ಮಿನಿಸ್ಟ್ರು ತುಮಕೂರು ಎಸ್ ಪಿನ ಯಾಕೆ ಕಳಿಸಿದ್ರಿ ಫಾರಮ್ ಹೌಸ್ಗೆ? ಏನಪ್ಪ ದುಗ್ಗಮ್ಮನಿಗೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಬಂದಿದ್ದಲ್ಲ ಎಸ್ ಪಿ, ಅದರಿಂದ ದೇವ್ರು ಉಳಿಸಿರ್ಬೇಕು ಅವನ್ನಷ್ಟೇ. ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ, ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ. ಯಾರಾದರೂ ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೀರಿ, 2 ಬಾರಿ ಮುಖ್ಯಮಂತ್ರಿ ಆಗಿ, ಅದು ಬರೀತಾರೆ ಯಾರಾದರೂ ಪುಣ್ಯಾತ್ಮರು. ದೇವರಾಜ ಅರಸಿಗೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ? ಸಮಾಜಗಳನ್ನ ಹೊಡೆದು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆ ಯಾವ ರಾಜಕೀಯ ನಡೀತಿದೆ ಅನ್ನೋದು ಗೊತ್ತಿದೆ ನಮಗೆ. ಈಗ ಪ್ರಮುಖವಾದ ಅಂಶ ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ? ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು? ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು 2ನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಆಗೇನು ವರದಿ ಕೊಟ್ಟರು? 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕಿದವರು? ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಮಾಡ್ಕೋಬೇಕೀಗ, ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು. 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ, ಯಾರಿಂದ ಪರ್ಮಿಷನ್ ತಗೊಂಡ್ರಿ? ಯಾರನ್ನ ಮೆಚ್ಚಿಸ್ಲಿಕ್ಕೆ 2ನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ಗೆ ಆದೇಶ ಮಾಡಿದ್ರಿ? ಯಾರು ಆದೇಶ ಮಾಡಿದವರು? 2ನೇ ಬಾರಿ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಬಂತು? ಮೊದಲನೇ ಬಾರಿ ಏನು ಬಂದಿತ್ತು? ದಯವಿಟ್ಟು ಸತ್ಯ ಇಡಿ, ಏಕೆಂದರೆ ಸತ್ಯವನ್ನಲ್ಲದೆ ಬೇರೆವೇನೂ ಹೇಳುವುದಿಲ್ಲ. ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು, ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ. BJP ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ, ನಾನು ಮಾತ್ರ ಸತ್ಯ ಹೇಳ್ತೇನೆ. ಈ 2 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ, 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಈಗ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರೋ ಮಾಹಿತಿ ಏನು? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ, ಏನೋ ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ. ಯಾವ ತುಂಡಿತ್ತೋ ಗೊತ್ತಿಲ್ಲ. 2ನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸಿದ್ರಲ್ಲ, ಅದಕ್ಕೆ ಕಾರಣ ಇವ್ರುಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟವರಲ್ಲ, ಜನಾರ್ದನ್ ರೆಡ್ಡಿನ ಗುಂಡಾರಿಸಿ ರಾಜಶೇಖರನ ಸಾಯಿಸಿದ್ದು,
ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ, ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗ್ದವರು? ಏನು ಸೂರ್ಯನ ಬೆಳಕು ಬಿದ್ದು ಬಿಡ್ತಾ ಎರಡನೇ ಪೋಸ್ಟ್ ಮಾರ್ಟಮಲ್ಲಿ? ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ, ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು. ಇದು ನಡೆದಿರೋ ಘಟನೆ. ಇವರು ತನಿಖೆ ಮಾಡ್ತಾರಾ? ನ್ಯಾಯ ಕೊಡ್ತಾರಾ? ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರಾ ಇವರು? ಅಲ್ಲಿ ನೋಡಿದ್ರು ಮೊನ್ನೆ ಬೆಳಗಾವಿ ಒಳಗೆ ಶಾಸಕರ ಮಗ ಅವನ BDCC ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ, ಅವನ ತಲೆ ಬುರುಡೆ ಹೊಡೆದವ್ರೆ. ಅವನು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕವ್ರೀಗ. ಇದಕ್ಕೇನ್ರಿ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯನವರೇ? ನಿಮ್ಮ ಶಾಸಕರನ್ನ ಗೆಲ್ಸಿರೋದಿಲ್ಲಿ ರಾಜ್ಯದ ಜನ. ಭದ್ರಾವತಿಯಲ್ಲಿ ಏನಾಯಿತು ಅಂತ ಗೊತ್ತು, ಅವಳು ಯಾರೋ ಹೆಣ್ಮಗಳಿಗೆ ಎದುರಿಸಿ ಬಾಯಿಗೆ ಹೊಲಿಗೆಯಾಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ. ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ? ಇದು ಸರ್ಕಾರನ ಬಳ್ಳಾರಿ ರಿಪಬ್ಲಿಕ್ ಅಂತೆ. ಬಳ್ಳಾರಿ ರಿಪಬ್ಲಿಕ್ ಆಗ್ಬಿಡಲ್ಲ, ಒಂದು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್. ಮೊದಲು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಜನ ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಇದೆಂಥದ್ದು ನಮಗೆ ಬರೋಲ್ಲ ಸ್ಟೈಲ್, ಅದು ಅವ್ರ ಸ್ಟೈಲ್ ನಮಗಿಲ್ಲ, ನಾವು ಬಾಡಿ ಸ್ವಲ್ಪ ವೀಕು. ಏನು ವಿಧಾನಸೌಧದಲ್ಲಿ ವಿರಾವೇಶ ಎಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು. ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ. ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ, ನಿಮ್ಮನ್ನು ಬರೆದಿಟ್ಕೊಳ್ಳಿ, ಸರ್ವನಾಶ ಮಾಡ್ತಾರೆ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್. ಇವತ್ತು ಡೇಟ್ ಬರೆದಿಟ್ಕೊಳ್ಳಿ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್, ಕೊನೆಯ ಆಡಳಿತ ಕಾಂಗ್ರೆಸ್ದು ಈ ರಾಜ್ಯದಲ್ಲಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.